ಹರಿ ಶ್ರೀನಿವಾಸ, ನಮಸ್ಕಾರ ಆಚಾರ್ಯ. ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಝೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಡಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿ ವರಜೆ ವ್ಯಸ್ತಾರಿ ಗೋಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಜುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಜಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿಃ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸಂನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯ ತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾ ಸುಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 3 ರೀತಿಯ ವೇದವಾಕ್ಯಗಳಿದೆ ಅಂತ ಹೇಳಿದ್ರು. 75ನೆಯ ಸುಧಾಮೂಲ ಅಲ್ಲಿ ಅನುವ್ಯಾಖ್ಯಾನ ಶ್ಲೋಕ ವಿವರಣೆ ಆಗಿದೆ. ಮುಂದೆ ಇಲ್ಲಿಯವರೆಗೆ ವೇದವಾಕ್ಯಗಳು 3 ಥರ ಇದೆ. ಅಂದ್ರೆ ವೇದವಾಕ್ಯಗಳು 3 ಥರ ಅಂದ್ರೆ ಯಾವ ವಿಷಯದಲ್ಲಿ? ಜೀವ ಮತ್ತೆ ಬ್ರಹ್ಮ ಇವರಿಬ್ಬರು ಒಂದೇ ಅಂತ ಹೇಳುವಂತ ವೇದವಾಕ್ಯ 3 ಥರ ವೇದದಲ್ಲಿ ಸಿಗತ್ತೆ. ವೇದಗಳು 3 ಥರ ಅಂತಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಸಿಗೋ ವೇದದಲ್ಲಿ 3 ಥರ ವೇದವಾಕ್ಯ ಸಿಗತ್ತೆ. 3 ತರಹ ಇದೆ. ಯಾವ ಥರ ಅಂದ್ರೆ ಜೀವನ್ನ ಇಟ್ಕೊಂಡು ಆ ಜೀವನೇ ಈ ಪರಮಾತ್ಮ ಅಂತ ಹೇಳೋ ವಾಕ್ಯ, ಇಲ್ಲ ಪರಮಾತ್ಮನ ಇಟ್ಕೊಂಡು ಆ ಪರಮಾತ್ಮನೇ ಈ ಜೀವ ಅಂತ ಹೇಳೋದು, ಅಥವಾ ಇಬ್ಬರು ಒಬ್ರೆ ಅಂತ ಹೇಳೋದು ಸಾಮಾನ್ಯವಾಗಿ ಅಷ್ಟೇ. ಈ ತರ 3 ತರಹ ವೇದವಾಕ್ಯಗಳಿದೆ. ಅದಕ್ಕೆ ಯಾವ್ದು ಉದಾಹರಣೆ ಅಂದ್ರೆ ಅದಕ್ಕೆ ಶೇಷವಾಕ್ಯಾರ್ಥ ಚಂದ್ರಿಕಾ ಅಂತ ಒಂದು ಟಿಪ್ಪಣಿ ಇದೆ. ಇಲ್ಲಿ ಇದು 4ನೇ ಟಿಪ್ಪಣಿ. 4ನೇ ಟಿಪ್ಪಣಿ ಪರಿಮಳ ಬಿಟ್ಟೆ ಇದು 4ನೇ ಟಿಪ್ಪಣಿ. ಪರಿಮಳ ಸೇರಿಸಿಕೊಂಡಿದ್ದು 5ನೇಗೆ ಬರುತ್ತೆ, ಶೇಷವಾಕ್ಯಾರ್ಥ ಚಂದ್ರಿಕಾ ಅಂತ. ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಮೊದಲು ಒಂದು ಅನುಮಾನ ಕೊಟ್ಟಿದ್ದಾರೆ. ಅಂದ್ರೆ ದೇವರು ಅವನಿಗೆ ಅಚಿಂತ್ಯ ಶಕ್ತಿ ಇರಬಾರ್ದಿತ್ತು ಅಂತ ಒಂದು ವಿಷಯ ಬರೀತಾರೆ. ಆ ಒಂದು ಅನುಮಾನಕ್ಕೆ ಆಮೇಲೆ ಬರೋಣ. ಈಗ ಒಂದು 3 ವಾಕ್ಯ ಹೇಳ್ಬಿಡ್ತೀನಿ, ಅದ ನಂತರ ಬರೋಣ. ಈಗ ಕೆಲವು ವಾಕ್ಯ ಏನು ಹೇಳ್ತಾ ಇದೆ, ಜೀವ ಮತ್ತೆ ಈಶ್ವರ ಒಬ್ರೇ ಅಂತ. ಇದು ದೇವರೇ ಹೇಳ್ಕೊಂಡಿದ್ದಾನೆ, ನಾನು ಜೀವ ಒಂದೇ ಅಂತ ದೇವರೇ ಹೇಳಿದ್ದಾನೆ ಅಂತ ಒಂದು ಮಾತನ್ನ ಪ್ರಮಾಣ ಕೊಡ್ತಾರೆ. ಯಾವುದು ಅಂದ್ರೆ ಭಗವದ್ಗೀತೆಯ ಮಾತನ್ನ ಕೊಡ್ತಾರೆ. ಭಗವದ್ಗೀತೆಯಲ್ಲಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಅಂತ ಹೇಳ್ತಾನೆ ಕೃಷ್ಣ. ಅಲ್ಲೇನ್ ಹೇಳ್ತಾರೆ? ಮಾಂ ಕ್ಷೇತ್ರಜ್ಞಂ ಚಾಪಿ ವಿದ್ಧಿ.
ಕ್ಷೇತ್ರಜ್ಞ ಅಂದ್ರೆ ಜೀವ ಅಂತ ಅರ್ಥ. ಹಾಗಾದ್ರೆ ನನ್ನನ್ನ ಜೀವನನ್ನಾಗೂ ತಿಳ್ಕೊಳ್ಳಿ ಅಂತ ಅವನೇ ಹೇಳಿದಲ್ಲ ಸ್ಪಷ್ಟ. ಹಾಗಾದ್ರೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಯೆ ಸ್ಪಷ್ಟ ಒಂದ್ ಮಾತು ಬಂತು. ಇನ್ನು ತತ್ವಮಸಿ ಅದು ಸ್ಪಷ್ಟವಾದ ಮಾತು. ಇನ್ನೊಂದು ನೇಹ ನಾನಾಸ್ತಿ ಕಿಂಚನ, ಯಾವ್ದು ಇಲ್ಲ, ಇರೋದು ಒಂದೇ. ಅಂದ್ರೆ ಎಲ್ಲಾ ಜೀವರು ಕೂಡ ಸುಳ್ಳು. ಎಲ್ಲ ಜೀವರು ಅಂದ್ರೇನು, ಹೊರಗಿನ ದೇಹ ಅದು ಇದು ಎಲ್ಲ ಸುಳ್ಳು, ಚೇತನ ಉಳಿಯೋನೊಬ್ಬೆ ಅಷ್ಟೇ ಅಂತ. ಅಂತೂ ಐಕ್ಯವನ್ನ ಹೇಳಿದಾಗ ಆಯ್ತು, ಎಲ್ಲ ಒಂದೇ ಅಂತ ಹೇಳಿದಾಗ ಆಯ್ತು. ಇಲ್ಲೆಲ್ಲ ಗಮನಿಸಿದ್ರೆ ಇಂಥ ವೇದ ವಾಕ್ಯಗಳಲ್ಲಿ ಒಂದು ಭಗವಂತನೇ ನಾನೇ ಜೀವ ಅಂತ ಹೇಳ್ಕೊಂಡೆ, ಇನ್ನೊಂದು ಆ ಜೀವನೇ ಈ ಭಗವಂತ ಅಂತ ಹೇಳುತ್ತೆ ತತ್ವಮಸಿ. ಎರಡು ಸಾಮಾನ್ಯವಾಗಿ ಇಬ್ರು ಒಬ್ರೆ ಅಂತ ಹೇಳುವಂತ ವಾಕ್ಯ ನೇಹ ನಾನಾಸ್ತಿ ಕಿಂಚನ. ಹೀಗೆ ಎಲ್ಲಾ ತರಹದ ವಾಕ್ಯ ನಮಗೆ ಸಿಗತ್ತೆ. ಇನ್ನು ಮುಂದೆ ವಾಕ್ಯಾರ್ಥ ರತ್ನಮಾಲ ಟಿಪ್ಪಣಿ ನೆನೆ ದಿವಸ ಹೇಳಿದೆ. ಆ ಟಿಪ್ಪಣಿಯಲ್ಲಿ ಉದಾಹರಣೆ ಕೊಡ್ತಾರೆ. ಯಾವುದು? ತದ್ಯೋಹಂ ಸೋಸೌ ಯೋಸೌ ಸೋಹಂ ಅಂತಿದೆ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಈ ತರ ಎಲ್ಲ ವಾಕ್ಯ ನಾವು ಕೇಳ್ತೀವಿ. ಅದರ ಅರ್ಥನೂ ನಮಗೆ ಸ್ಫುಟ. ಅದ್ವೈತಿಗಳ ಪ್ರಕಾರ ನಾನೇ ಬ್ರಹ್ಮನಾಗಿದ್ದೇನೆ, ತತ್ವಮಸಿ ಜೀವ ನೀನೇ ಆಗಿದೆ, ಪರಮಾತ್ಮ ನೀನೇ ಆಗಿದೆ, ಜೀವ, ಹೀಗೆಲ್ಲ ಪರಸ್ಪರ ಇಬ್ರು ಒಂದೇ ಅಂತ ಹೇಳುವಂತ ವಾಕ್ಯ. ಇನ್ನೊಂದು ವಾಕ್ಯ ಇದೆ, ತತ್ ಯೋಹಂ, ಆ ಬ್ರಹ್ಮ ಯಾರಿದಾನಲ್ಲ ಆ ತತ್ ಅಹಂ, ಅವನ್ ಯಾರು ಬೇರೆ ಅಲ್ಲ, ಅವನ್ ನಾನು. ಇನ್ನು ಸೋಸೌ, ಅವನೇ ಇವನು, ಇವನೇ ಅವನು, ಅವನು ನಾನು, ನಾನು ಅವನು, ಈ ತರ ಆ ಶಬ್ದಗಳು ಕೇಳುತ್ತೆ. ಇದನ್ನ ತತ್ ಯೋಹಂ ಸೋಸೌ ಯೋಸೌ ಸೋಹಂ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ಅಲ್ಲಿ ಸೋಹಂ ಉಪಾಸನೆ ಅಂತ, ನಾನೇ ಬ್ರಹ್ಮ ಅಂತ ಉಪಾಸನೆ, ಅವನು ನಾನು, ನಾನು ಅವನು ಅಂತ. ಹೀಗೆ ಅನೇಕ ವೇದ ವಾಕ್ಯಗಳು ಸಿಗ್ತಾವಲ್ಲ. ಇದಕ್ಕೆಲ್ಲ ಏನ್ ಅರ್ಥ ಹಾಗಾದ್ರೆ? ಸ್ಪಷ್ಟವಾಗಿ ಹೇಳ್ತಾ ಇದೆಯಲ್ವಾ ಅಂದ್ರೆ, ನಾವ್ ಎಲ್ಲದಕ್ಕೂ ಬೇರೆ ಬೇರೆ ಅರ್ಥವನ್ನ ಹೇಳಿದ್ದಂತೂ ಇದೆ. ಆದ್ರಿಂದ ನಮಗ್ ಸಮಸ್ಯೆ ಇಲ್ಲ, ಬೇರೆ ಅರ್ಥವನ್ನ ಹೇಳಿ ಸಮರ್ಥನೆಯನ್ನ ಮಾಡ್ತೀವಿ. ಮತ್ ಇನ್ನೊಂದು, ಇಲ್ಲೊಂದು ಆಕ್ಷೇಪವನ್ನ ಮಾಡ್ತೀವಿ ನಾವು ಅವ್ರ ಮೇಲೆ. ಏನ್ ಆಕ್ಷೇಪ ಮಾಡ್ತೀವಿ ಅಂದ್ರೆ, ನೀವೇನ್ ಹೇಳಿದ್ರಿ ವೇದವಾಕ್ಯ ಇದೆ ಅಂತ ಹೇಳಿ ಭಗವದ್ಗೀತೆ ಮಾತನ್ನ ಕೊಟ್ರೆ ತಪ್ಪಲ್ವಾ? ನೀವ್ ಹೇಳಿದ್ದೇನು ವೇದವಾಕ್ಯ ಪ್ರಮಾಣ ಕೊಡ್ತೀವಿ ಅಂತ, ಕೊಟ್ಟಿದ್ದು ಭಗವದ್ಗೀತೆ ಮಾತು. ಭಗವದ್ಗೀತೆ ಏನ್ ವೇದನ? ಅದು ವೇದ ಅಲ್ವೇ ಅಲ್ವಲ್ಲ, ಮತ್ ಯಾಕೆ ಅದನ್ನ ವಾಕ್ಯ ಕೊಟ್ರಿ? ಯಾಕೆ ಅದು ಗೀತಾ ವಾಕ್ಯ, ಅದು ವೇದ ವಾಕ್ಯ ಅಲ್ಲ. ಹಾಗಲ್ಲ, ಅದು ಗೀತಾ ವಾಕ್ಯದ ತರಹನೇ ಇರೋ ಒಂದು ವೇದ ವಾಕ್ಯನೂ ಇದೆ, ಅದು ಬೇರೆ ಶಾಖೆಯಲ್ಲಿದೆ, ಅದೆಲ್ಲ ಹಾಗೆ ಸಿಗೋದಿಲ್ಲ. ಅದನ್ನ ಅಂಥ ವೇದ ವಾಕ್ಯ ಕೊಟ್ಟಿದ್ದೀವಿ. ಅಲ್ಲ, ಅಂಥ ವೇದ ವಾಕ್ಯ ಕೊಟ್ರು ಅಲ್ಲಿ ಪ್ರಶ್ನೆ, ಅಲ್ಲಿ ವೇದ ವಾಕ್ಯದಲ್ಲಿ ಇದ್ರೆ ಅದು ಕೃಷ್ಣನೇ ಹೇಳಿರ್ಬೇಕು ಅಂತೇನು? ವೇದದಲ್ಲಿ ಅಹಂ ಕ್ಷೇತ್ರಜ್ಞಂ ಚಾಪಿ ಮಾಂ ವಿಧಿ, ನನ್ನನ್ನ ಆ ಜೀವ ಅಂತ ತಿಳಿರಿ ಅಂತ ಅಲ್ಲಿದೆ ಮಾತು. ನನ್ನನ್ನ ಅಂದ್ರೆ ಆ ಭಗವಂತನನ್ನೇ ತಗೊಳ್ಬೇಕು, ಕೃಷ್ಣನನ್ನೇ ತಗೊಳ್ಬೇಕು ಅಂತ ಯಾರು ಹೇಳಿದ್ ನಿಮ್ಗೆ? ಆ ಶಬ್ದಕ್ಕೆ ಅರ್ಥ ಹೇಗ್ ತಗೊಳ್ತೀರಿ? ಅಂದ್ರೆ ಖಂಡನೆ ಮಾಡ್ಬೇಕಾದ್ರೆ ಈ ವಿಷಯ ಎಲ್ಲನೂ ಕೂಡ ನಾವು ಖಂಡನೆ ಮಾಡ್ಬೋದು. ಯಾಕೆಂದ್ರೆ ಅದು ವೇದ ವಾಕ್ಯನೇ ಅಲ್ಲ, ಅದೊಂದು ಗೀತಾ ವಾಕ್ಯ. ಅಂದ್ರೆ ಏತೇನ ಏತದಪಿ ನಿರಸ್ತಂ, ಹೀಗಿಷ್ಟೆಲ್ಲ ಹೇಳಿದ್ರಿಂದ ನಾವು ಇದನ್ನು ಕೂಡ ಖಂಡನೆ ಮಾಡಿದ ಹಾಗೆ ಆಗತ್ತೆ ಅಂತ. ಅಂದ್ರೆ ಒಂದು ಒಬ್ಬರನ್ನ ಖಂಡನೆ ಮಾಡ್ಬೇಕು ಅಂದ್ರೆ ಅವರು ಹೇಳಿದ್ದನ್ನು ಒಪ್ಪುಗೊಂಡ್ ಮಾಡ್ಬೇಕು ಅಂತಿಲ್ಲ. ನೀವ್ ಹೇಳಿದ್ದೇ ಸರಿ ಇಲ್ಲ ಅಂತ ಮೊದಲೇ ಹೇಳಿದ್ರೆ ಖಂಡನೆ ಮಾಡ್ದಾಗ ಆಯ್ತು. ಆಯ್ತು, ನೀವು ಕೊಟ್ಟಿದ್ದೀರಿ ಒಂದು ಪ್ರಮಾಣ, ಅದನ್ನೂ ಒಪ್ಕೊಂಡು ನಾವು ಖಂಡನೆ ಮಾಡ್ತೀವಿ ಅಂತ ಇಟ್ಕೊಂಡ್ರು ಇಷ್ಟೆಲ್ಲ ದೋಷ ಇದೆ. ಅಲ್ಲಿ ಕೃಷ್ಣನೇ ಹೇಳಿದ್ದು ಅಂತ ಏನ್ ಹೇಳಿಕ್ ಪ್ರಮಾಣ? ಅಷ್ಟೇ ಅಲ್ಲದೆ ವೇದವಾಕ್ಯ ತಗೊಂಡ್ರೆ ಸಾಕಷ್ಟು ಋಷಿಗಳ ಮಾತು ಅಲ್ಲಿ ಸಿಗತ್ತೆ ವೇದದಲ್ಲಿ. ಎಷ್ಟೋ ಋಷಿಗಳು ತಾವು ವೇದವನ್ನ ಕಂಡು ಹಿಡ್ಕೊಂಡ್ರು. ಆ ಸಂದರ್ಭದಲ್ಲಿ ನಾನು ಅವನು ಅಂತ ಈ ತರದ ಶಬ್ದ ಬರುತ್ತೆ. ಅಲ್ಲಿ ನಾನು ಅಂದ್ರೆ ಕೃಷ್ಣ ಅಂತ ಅರ್ಥನ? ದೇವರು ಅಂತ ಅರ್ಥ ಅಲ್ಲ, ಆಯಾಯ ಋಷಿಗಳು ಅಂತ ಅರ್ಥ. ಅದೇ ರೀತಿ ಒಂದು ಉದಾಹರಣೆ ಕೊಡ್ತಾರೆ, ಪ್ರಾಣೋವ ಅಹಮಸ್ಮಿ ಋಷೆ ಅಂತ ಒಂದು ಮಾತಿದೆ. ಪ್ರಾಣೋವ ಅಹಮಸ್ಮಿ ಋಷಿ, ಅಲ್ಲಿ ಅಹಮಸ್ಮಿ ಪ್ರಾಣ, ನಾನೇ ಪ್ರಾಣ ಅಂತ ಹೇಳುವಂತ ಒಂದು ಮಾತಿದೆ. ಅದು ಇಂದ್ರ ದೇವರು ಹೇಳ್ತಾರೆ. ಇಂದ್ರ ದೇವರು ನಾನು ಪ್ರಾಣ ಅಂದ್ರೆ ನಾನು ಮುಖ್ಯ ಪ್ರಾಣ ಒಂದೇ, ನಾನು ದೇವರು ಒಂದೇ ಅಂತ ಹೇಳ್ತಾ ಇದಾರ? ಇಲ್ಲ. ಆದ್ರೆ ಅಲ್ಲಿ ಅಹಂ ಅನ್ನೋ ಶಬ್ದದಿಂದ ಇಂದ್ರ ದೇವರನ್ನು ತಗೊಳ್ಬೇಕು. ಹಾಗಾದ್ರೆ ವೇದದಲ್ಲಿ ಬರುವಂತ ನಾನು ಅನ್ನುವ ಶಬ್ದದಿಂದ ದೇವರನ್ನೇ ತಗೊಳ್ಬೇಕು ಅಂತ ಇಲ್ಲ. ಅಷ್ಟೇ ಅಲ್ಲದೆ ಸೋಕಾಮಯತ ಬಹುಸ್ಯಾಂ ಪ್ರಜಾಯೇಯ ಅಂತ ಒಂದ್ ಮಾತಿದೆ. ಇದರ ನಾನು ವಾಕ್ಯಾರ್ಥ ರತ್ನಮಾನದಲ್ಲಿ 2ನೇ ಪ್ಯಾರ ಇದೆ. ಮೊದಲು ಒಂದು 10-12 ಪ್ಯಾರ ಒಂದೇನೋ ಒಂದಿದೆ. ಆ ಪ್ಯಾರ ಆದ್ಮೇಲೆ ನೆಕ್ಸ್ಟ್ ಪ್ಯಾರ ಇದೆಯಲ್ಲ, ಅದನ್ನು ಓದ್ತಾ ಇದ್ದೀರಿ ಈಗ. ಅದ್ರಲ್ಲಿ 4ನೇ ಲೈನು 2ನೇ ಪ್ಯಾರದಲ್ಲಿ ಸೋಕಾಮಯತ ಬಹುಸ್ಯಾಂ ಪ್ರಜಾಯೇಯ. ಆ ಭಗವಂತ ಅಕಾಮಯತ ಸಹ, ಅವನ ಇಚ್ಛೆಪಟ್ಟಂತೆ. ಏನ್ ಇಚ್ಛೆಪಟ್ಟ ಅಂದ್ರೆ ಬಹುಸ್ಯಾಂ ಪ್ರಜಾಯೇಯಂ, ನಾನು ಅನೇಕ ರೀತಿಯಾಗಿ ನಾನು ಹುಟ್ಟಬೇಕು ಅಂತ ಅನ್ನಿಸ್ತಂತೆ ಭಗವಂತನಿಗೆ. ಅಂದ್ರೆ ನಾನು ಈಗ ನಾವೆಲ್ಲ ಅನಂತ ಜೀವರಾಶಿ ಇದೆ. ಒಬ್ಬರೇ ಭಗವಂತನಿಗೆ ಒಂದ್ಸಲಿ ಅನ್ನಿಸ್ತು ನಾನು ಕೃಷ್ಣನಾಗ್ ಬರ್ಬೇಕು, ನಾನು ರಾಮನಾಗ್ ಬರ್ಬೇಕು. ಇದು ದೇವರ ಅವತಾರ ಅಲ್ಲ, ಮನುಷ್ಯ ಯಾರೋ ಕೃಷ್ಣ ರಾಮ ಅಂತ ಹೆಸರಿಟ್ಕೊಂಡವ್ರು. ನಾನು ಕ್ಷೀರಸಾಗರ ಭಟ್ಟನಾಗ್ ಬರ್ಬೇಕು, ನಾನ್ ದೇವದತ್ತ, ನಾನ್ ಯಜ್ಞದತ್ತ. ಹೀಗೆ
ಅವನಿಗೆ ಅನ್ನಿಸ್ತಂತೆ ನಾನೇ ಎಲ್ಲ ಪ್ರಜೆಗಳಾಗಿ ಆಗ್ಬಿಡ್ತೇನೆ ಅಂತ ಅನ್ಕೊಂಡು ತಾನು ನಮ್ಮೆಲ್ಲರ ಸ್ವರೂಪ ತೊಟ್ಕೊಂಡು ಅವನೇ ಬಂದಿರೋದು. ನಾವಲ್ಲ, ನಿಜವಾಗಿ ನಾವೆಲ್ಲ ದೇವರು. ಆ ದೇವರೇ ಈ ಎಲ್ಲ ವೇಷ ತೊಟ್ಕೊಂಡು ಬಂದಿದ್ದಾನೆ, ಯಾಕೆ ಅವನಿಗೆ ಇಚ್ಛೆ ಬಂತು ಅಂತ. ಹೀಗೊಂದು ವೇದ ವಾಕ್ಯ ಇದೆ. ಸಹ ಅಕಾಮಯತ, ಅವನೇ ಬಯಸ್ತ. ಬಹುಶ್ಯಾಮ್, ನಾನು ಬಹಳ ಜನರಾಗಬೇಕು ನಾನು, ಯಾಕೆಂದ್ರೆ ಜಗತ್ನ ನಾನು ಒಬ್ಬನೇ ಇದ್ದೀನಿ. ಈಗ ನಾನೇ ನನ್ನ ಅನೇಕ ರೂಪ ತಗೊಂಡು ನಾನೇ ಅನಂತ ಜೀವರಾಶಿ ಆಗ್ಬಿಡ್ತೇನೆ ಅಂತ ಬಯಸಿ ತಾನೇ ಬಹುಶ್ಯಾಮ್ ಪ್ರಜಾಯೇಯಂ, ಪ್ರಜಾಯೇಯಂದ ಹುಟ್ಟೋದು, ನಾನು ಅನೇಕ ರೀತಿಯಾಗಿ ಹುಟ್ಟುತ್ತೇನೆ ಅಂತ ಅವನು ಭಾವಿಸಿದ್ನಂತೆ. ಆದ್ರೆ ಇದೆಲ್ಲ ನೀವೇನ್ ಹೇಳ್ತೀರಿ, ಇದು ಭಗವಂತನ ಮಾತೇ ಅಲ್ಲ, ಇದು ಬೇರೆಯವ್ರ ಮಾತು ಅಂತ ಯಾಕೆ ಹೇಳ್ಬಾರ್ದು? ಇದೊಂದು ಆಕ್ಷೇಪ ಬರುತ್ತೆ. ಇಲ್ಲ ಅಂದ್ರೆ ಸಹ ಅಂತ ಯಾಕೆ, ಇದು ಯಾರೋ ಬೇರೆಯವ್ರು ಹೇಳ್ತಾರೋ ಮಾತು, ಭಗವಂತ ಹೇಳ್ತಾ ಇರೋದಲ್ಲ. ಆ ಭಗವಂತ ಇಚ್ಛೆ ಪಟ್ಟ ಅವನು ಹೀಗ ಎಲ್ಲ ಬಯಸದ ಅಂತ ಹೇಳೋ ವಾಕ್ಯ. ಅಷ್ಟೇ ಅಲ್ಲ, ಲಕ್ಷ್ಮೀ ಸೂಕ್ತ, ಅಂಬ್ರಣಿ ಸೂಕ್ತ. ಅಂಬ್ರಣಿ ಸೂಕ್ತದಲ್ಲಿ ಏನಾಯ್ತು, ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಷೇ ಶರವೇ ಹಂತವಾವು. ಅಲ್ಲಿ ಅಹಂ ರುದ್ರಾಯ ಧನುರಾತನೋಮಿ, ಅಹಂ ಅಂದ್ರೆ ಯಾರಲ್ಲಿ, ಲಕ್ಷ್ಮಿ ಅಂತ ಅರ್ಥ. ಹಾಗಾದ್ರೆ ವೇದ ವಾಕ್ಯದಲ್ಲಿ ಅಹಂ ಅಂತ ಬಳಸೋದ್ ಕೂಡ ಕೃಷ್ಣನೇ ಆಗ್ಬೇಕು ಅಂತಿಲ್ಲ. ಒಂದ್ ಕಡೆ ಋಷಿಗಳಾಗಿರ್ತಾರೆ, ಇನ್ನೊಂದ್ ಕಡೆ ಇಂದ್ರ ದೇವರಾಗಿರ್ತಾರೆ, ಇನ್ನೊಂದ್ ಕಡೆ ಇನ್ಯಾರೋ ಅವನ ಬಗ್ಗೆ ಹೇಳ್ತಾ ಇರ್ತಾರೆ. ಹೀಗ ಇನ್ನೊಂದ್ ಕಡೆ ಲಕ್ಷ್ಮೀ ವಾಕ್ಯ ಆಗಿರುತ್ತೆ. ಜೊತೆಗೆ ಅಹಂ ಭೂಮಂ ವಸುನಃ ಪೂರ್ಯಸ್ಪತಿ ಅಂತ, ಅಂದ್ರೆ ಈ ರೀತಿ ಅನೇಕ ರೀತಿ ಅಹಂ ಶಬ್ದವನ್ನ ಅಲ್ಲಲ್ಲಿ ಬಳಸಿರೋದಕ್ಕೆ ನಾವೇನಂತೀವಿ, ಅದು ಕೃಷ್ಣನ ಮಾತಲ್ಲ, ಬೇರೆಯವರ ಮಾತು ಅಂತಾನೆ ಹೇಳ್ತೀವಿ. ಹಾಗೆ ಇನ್ನೊಂದು ಕೂಡ ಕೊಡ್ತಾರೆ, ಯೋ ಮಾಮೇವಮ ಸಮ್ಮೂಢ ಕಿಮ್ಮಾಂ ನಿಂದಂತಿ ಶತ್ರವಃ ಅಂತ. ಹಿಂದೆ ಇದು ಬಂದಿತ್ತು ಈ ವಾಕ್ಯ. ಅಂದ್ರೆ ಒಂದು ಜಗತ್ತಲ್ಲ, ಎರಡಲ್ಲ, 3 ಜಗತ್ತು ಬಂದು ನನ್ನನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೃಷ್ಣ ಒಂದು ಕಡೆ ಹೇಳ್ತಾನೆ. ಅದು ವೇದ ವಾಕ್ಯದಲ್ಲಿದೆ, ಭಗವಂತನ ಮಾತು ಅಂತ ಪ್ರಸಿದ್ಧಿ ಇದೆ, ಅದನ್ನ ತಗೊಂಡಿದ್ದಾರೆ. ಇನ್ನು ಅಹಂ ಇದಮೇಕಮೇಕೋ ಅಸ್ಮಿನಿಶ್ಚಾಳ ಭೀತ್ವ ಕಿಮುತ್ರಯಃ ಕರಂತಿ ಅಂತ ಹಿಂದೆ ವೇದವಾಕ್ಯವನ್ನು ಕೂಡ ಇಲ್ಲಿ ಉದಾಹರಿಸಿದ್ರೆ ಇರ್ಲಿ. ಇದಾದ್ಮೇಲೆ ಅಹಂ ಭೂಮಿಂ ಅದದಾತ್ ಅರ್ಯಮಾಯ ಅಹಂ ಮನುರಭವಂ ಸೂರ್ಯಶ್ಚ, ನಾನೇ ಮನು, ನಾನೇ ಸೂರ್ಯ, ನಾನೇ ಭೂಮಿಯನ್ನು ಕೊಟ್ಟಿದ್ದು. ಇದೆಲ್ಲ ಅಹಂ ಅಹಂ ಅಂತೆಲ್ಲ ಪದ ಬರುತ್ತಲ್ಲ, ಇದೆಲ್ಲ ಹೇಗ್ ಅರ್ಥ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಎಲ್ಲ ಅಂತರ್ಯಾಮಿ ಚಿಂತನೆ ಮಾಡ್ಕೊಂಡಿದ್ದಾರೆ. ಆಯಾಯ ಋಷಿಗಳ ಒಳಗಡೆ ಇದ್ದು ದೇವರೇ ಹೇಳಿದ್ದು. ಹಾಗಾದ್ರೆ ಪ್ರತಿಯೊಂದು ಅಹಂ ಪದದಿಂದ ಭಗವಂತನನ್ನೇ ತಗೊಳ್ಬೇಕು. ಅದೇ ರೀತಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ, ಮಾಂ ನನ್ನನ್ನ ಅಂದ್ರೆ ಅಲ್ಲಿ ಪರಮಾತ್ಮರನ್ನೇ ತಗೊಳ್ಬೇಕು. ಅದೇ ಕ್ಷೇತ್ರಜ್ಞ ಅಂದ್ರೆ ಜೀವನನ್ನಾಗಿ ನನ್ನ ತಿಳಿಯುತ್ತ ದೇವರು ಹೇಳ್ತಾನೆ ಇಲ್ಲ ಅಲ್ಲಿ, ಅದಕ್ಕೆ ಬೇರೆನೆ ಅರ್ಥ ಇದೆ. ಅದನ್ನ ನೀವು ಈ ವೇದ ವಾಕ್ಯಗಳನ್ನು ತಗೊಂಡು ಗೀತಾ ವಾಕ್ಯವನ್ನು ತಗೊಂಡು ಇದೆರಡು ಐಕ್ಯವನ್ನ ಹೇಳ್ತಾ ಇದೆ ಅಂತ ಹೇಳೋದು ತಪ್ಪು ಅಂತ. ಅಷ್ಟೇ ಅಲ್ಲ, ಒಂದು ನ್ಯಾಯಾಮೃತವನ್ನು ಉಲ್ಲೇಖ ಮಾಡ್ತಾರೆ, ನ್ಯಾಯಾಮೃತದ ಮಾತು, ವ್ಯಾಸರಾಜರ ನ್ಯಾಯಾಮೃತದ ಒಂದು ಮಾತನ್ನ ಉಲ್ಲೇಖ ಮಾಡ್ತಾರೆ. ನ್ಯಾಯಾಮೃತದಲ್ಲಿ ಈ ವಾಕ್ಯ ತಗೊಂಡಿದಾರಂತೆ. ಯಾವ ವಾಕ್ಯ? ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಅನ್ನೋ ವೇದ ವಾಕ್ಯ ಇದು ಗೀತಾ ವಾಕ್ಯ ತಗೊಂಡಿದ್ದಾರೆ. ವಸ್ತುತಃ ಭಗವದ್ಗೀತೆನೂ ಕೂಡ ಅದು ವೇದಕ್ಕೆ ಸಮಾನನೆ. ನಾವೆಲ್ಲ ಹೇಳೋದಿದೆ, ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ. ಮಹಾಭಾರತ ವೇದ ಅಂತ ಆದ್ಮೇಲೆ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಇದೆಲ್ಲ ವೇದನೆ. ಪಂಚಮ ವೇದ, 5ನೇ ವೇದ ಅಂತ ಆಯ್ತು. ಹಾಗಾದ್ರೆ 5ನೇ ವೇದ ಅಂತ ಆದ್ಮೇಲೆ ಅದಕ್ಕೊಂದು ಮಹತ್ವ ಇದ್ದೇವೆ. ವೇದ ಅಂತ 5ನೇ ವೇದ ಅಂತಾನೆ ಬಾಯ್ಬಿಟ್ಟು ವೇದ ವಾಕ್ಯ ಹೇಳಿದ್ಯಲ್ಲ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ, ವೇದಗಳಲ್ಲೇ ವೇದ 5ನೇದು ಯಾವುದು? ಅದು ಇತಿಹಾಸ ಮತ್ತೆ ಪುರಾಣ. ಅಷ್ಟು 18 ಪುರಾಣ ಮತ್ತೆ ಇತಿಹಾಸ. ಇಷ್ಟೆಲ್ಲ ಹೇಳಿದ ಮೇಲೆ ಇಲ್ಲಿ ಕ್ಷೇತ್ರಜ್ಞಂ ಚಾಪಿ ಮಾಂ ಅಂತ ಹೇಳ್ಬೇಕಾದ್ರೆ ನೀವ್ ಏನ್ ಅರ್ಥ ಮಾಡ್ಬೇಕು ಅಂದ್ರೆ, ಅವ್ರು ಹೇಳ್ತಾರೆ ವ್ಯಾಸರಾಜರು, ಅತಯೇವ ನ್ಯಾಯಾಮೃತೆ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಇತ್ಯೇತದ್ವಾಕ್ಯಂ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಶ್ರುತ್ಯರ್ಥೆ ಭಗವತ್ಪರತ್ವೇನ ವ್ಯಾಖ್ಯಾತಂ. ಅದನ್ನ ಅಹಂ ಬ್ರಹ್ಮಾಸ್ಮಿ ಅಂತ ಅಲ್ಲಿ ಒಂದು ವಾಕ್ಯ ವಿಚಾರ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಅನ್ನೋದು ಯಾರ ಪರ? ಈ ವಾಕ್ಯ ದೇವರನ್ನ ಹೇಳ್ತಾ ಇದೆ. ವಾಕ್ಯ ದೇವರೇ ಹೇಳ್ಕೊಂತಾ ಇರೋದು. ಅಲ್ಲಿ ಮಾಂ ಅಂದ್ರೆ ದೇವರೇ, ಆದ್ರೆ ಅರ್ಥ ಮಾತ್ರ ವ್ಯತ್ಯಾಸ ಇದೆ. ಅದನ್ನ ನಾವು ಬಿಡಿಸ್ಕೊಂಡು ತಿಳ್ಕೊಳ್ಬೇಕು ಅಂತ. ಇಷ್ಟು ಈ ನಮ್ಗೆ ವಾಕ್ಯಾರ್ಥ ರತ್ನಮಾಲದಲ್ಲಿ ಬಂದ ವಿಷಯ. ಅದನ್ನ ಸಾರವಾಗಿ ನೋಡಿದೀವಿ ಎಲ್ಲವನ್ನು ಕೂಡ. ಇಷ್ಟು ವಿಷಯ ಅಲ್ಲಿ ವಾಕ್ಯಾರ್ಥ ರತ್ನಮಾಲದಲ್ಲಿ ಹೇಳಿದ್ದಾರೆ. ಅಂತೂ ಇದರಿಂದ ಏನಾಯ್ತು ಕೊನೆಗೆ? ಏನಂದ್ರೆ ಅವ್ರು ಕೊಡುವಂತಹ ವೇದ ವಾಕ್ಯ ಯಾವುದೇ ಇರಲಿ, ಅದು ಯಾವುದೂ ಕೂಡ ಜೀವ ಮತ್ತೆ ದೇವರು ಒಂದೇ ಅಂತ ಹೇಳ್ತಾ ಇಲ್ಲ. ಒಂದೇ ಅಂತ ಹೇಳಿದ್ರೆ ಏನ್ ತಪ್ಪಾಗತ್ತೆ ಅಂದ್ರೆ, ಉಪಜೀವ್ಯ ವಿರೋಧ ಪ್ರಸಂಗೇನ. ಈಗ ಸುಧಾ ಮೂಲಕ್ ಬಂದಿದ್ದೀನಿ. ಸುಧಾ ಮೂಲದಲ್ಲಿ ಶ್ಲೋಕ ಆದ ಮೇಲೆ ಫಸ್ಟ್ ಪ್ಯಾರ ಇದೆಯಲ್ಲ, ತ್ರೈವಿದ್ಯಂ ಖಲ್ವತ್ರ ಸಂಭವತಿ ಅಂತಿದೆಯಲ್ಲ, ಅದರ ಕೊನೆಯಲ್ಲಿ ಏನನ್ನು ಗಮನಿಸಿ, ಸರ್ವಥಾಪಿ ಉಪಜೀವ್ಯ ವಿರೋಧ ಪ್ರಸಂಗೇನ ನ ಐಕ್ಯ ಪ್ರಾಮಾಣ್ಯಂ ಅಶ್ನುತೇತಿ. ಈ ಶಬ್ದ ಬಹಳ ಮುಖ್ಯ, ಇದನ್ನ ನೆನ್ಪಿಟ್ಕೊಳ್ಳಿ. ಉಪಜೀವ್ಯ ವಿರೋಧ ಅಂತ
ಶಾಸ್ತ್ರದಲ್ಲಿ ಪದೇ ಪದೇ ಬಳಸ್ತಾರೆ. ವಿರೋಧ ಮಾಡೋದು ಯಾವತ್ತೂ ತಪ್ಪು. ಯಾರಿಗ್ ವಿರೋಧ ಮಾಡೋದು ತಪ್ಪು? ನಾವು ನಮ್ಮ ಶತ್ರುಗಳಿಗೆ ವಿರೋಧ ಮಾಡಿದ್ರೆ ತಪ್ಪಿಲ್ಲ, ಒಳ್ಳೆಯವ್ರಿಗೆ ವಿರೋಧ ಮಾಡಿದ್ರೆ ಅದು ತಪ್ಪು. ಆ ವಿರುದ್ಧವಾಗಿ ನಡ್ಕೊಳ್ಬಾರ್ದು ಅವ್ರ ಮುಂದೆ. ಅದರಲ್ಲೂ ಕೂಡ ನಮ್ಗೆ ಯಾರು ಆಶ್ರಯ ಕೊಟ್ಟಿರ್ತಾರೆ, ನಮಗೆ ರಕ್ಷಣೆ, ಪೋಷಣೆ, ಅನ್ನದಾನ, ವಿದ್ಯಾದಾನ ಮಾಡಿ ಯಾರು ಮಾಡಿರ್ತಾರೆ ಅಂಥವ್ರಿಗಂತೂ ವಿರೋಧ ಮಾಡೋ ಹಾಗಿಲ್ಲ. ಆ ತರ ವಿರೋಧ ಮಾಡಿದ್ರೆ ಅದನ್ನು ಉಪಜೀವ್ಯ ವಿರೋಧ ಅಂತ ಕರೀತಾರೆ. ಈ ಉಪಜೀವ್ಯ ವಿರೋಧ ಎಂದಿಗೂ ಮಾಡಬಾರ್ದು ಅಂತ ಶಾಸ್ತ್ರದಲ್ಲಿ ಇದೆ. ಇದು ಶಾಸ್ತ್ರಕ್ಕೆ ಹೇಗೆ ಸಂಬಂಧಪಡುತ್ತೆ? ಲೌಕಿಕವಾಗಿ ನಾವು ಹೇಳಿದ್ದು ಉಪಜೀವ್ಯ ವಿರೋಧ ಅಂದ್ರೆ ನಾವು ಒಬ್ಬರನ್ನ ಉಪಜೀವಿಸಿಕೊಂಡು ಬದುಕ್ತಾ ಇದೀವಿ. ಅವರು ಕೊಟ್ಟ ವಿದ್ಯೆ, ಅವರು ಕೊಟ್ಟ ಅನ್ನ, ಅವರು ಕೊಟ್ಟ ಮನೆ, ಅವರು ಹಾಕಿದ ಭಿಕ್ಷೆ, ಇಷ್ಟನ್ನೆಲ್ಲ ಇಟ್ಕೊಂಡು ಬದುಕ್ತಾ ಇದೀವಿ. ಅಂತವ್ರಿಗೆ ಹೋಗಿ ದ್ರೋಹ ಮಾಡೋದ? ಅದೇ ನಮಗ ಉಪಕಾರ ಮಾಡದವ್ರಿಗೆ ದ್ರೋಹ ಮಾಡಬಾರ್ದು, ಅದು ವಿರುದ್ಧ. ಅದು ಯಾವತ್ತೂ ಮಾಡೋ ಹಾಗಿಲ್ಲ. ಅದನ್ನ ಶಾಸ್ತ್ರದಲ್ಲಿ ಉಪಜೀವ್ಯ ವಿರೋಧ ಅಂತ ಕರೀತಾರೆ. ಉಪಜೀವ್ಯ ಅಂದ್ರೆ ನಾವು ಯಾರನ್ನ ಆಶ್ರಯಿಸಿಕೊಂಡಿದ್ದೇವೋ ಅವರಿಗೆ ವಿರೋಧ ಮಾಡಬಾರ್ದು, ಅದು ಒಂದು ದೊಡ್ಡ ದೋಷ. ವಾಕ್ಯಗಳಲ್ಲೂ ಹಾಗೆ ಇರತ್ತಂತೆ. ವಾಕ್ಯಗಳಲ್ಲೂ ಕೂಡ ಒಂದು ವಾಕ್ಯ ಏನ್ ಮಾಡ್ತಾ ಇರತ್ತೆ, ಇನ್ನೊಂದು ವಾಕ್ಯವನ್ನ ಅವಲಂಬಿಸ್ಕೊಂಡಿರತ್ತೆ. ಅದಕ್ಕೆ ಅದು ಗುರುವಿನಂತೆನೋ, ತಂದೆ ತರನೋ, ತಾಯಿ ತರನೋ. ಅವ್ರಿಗೆ ಹೋಗಿ ವಿರೋಧ ಮಾಡಿ ಅವ್ರಿಗೆ ಏನಾದ್ರು ಹತ್ಯೆ ಮಾಡ್ಬಿಟ್ರೆ ಅವರ ಹತ್ಯೆ, ಅದು ತುಂಬಾ ದೊಡ್ಡ ತಪ್ಪು. ಆ ತರ ಆಯ್ತು. ಈಗ ಏನ್ ಮಾಡಿದ್ರಿ ಇಲ್ಲಿ? ಈಗ ನೀವು ಬೇರೆ ಪ್ರಮಾಣದಿಂದ ಭಗವಂತನ ಬಗ್ಗೆ ಗೊತ್ತಾಯ್ತು. ಬೇರೆ ಪ್ರಮಾಣದಿಂದ ದೇವರನ್ನ ತಿಳಿದ ಮೇಲೆ ಆ ದೇವರು ಯಾರು ಬೇರೆ ಅಲ್ಲ, ಆ ದೇವರೇ ಈ ಜೀವ ಅಂತ ಇಷ್ಟ ಹೇಳ್ಬೇಕು. ಆದ್ರೆ ಯಾವ ಪ್ರಮಾಣದಿಂದ ನೀವು ದೇವರನ್ನ ತಿಳ್ಕೊಳ್ತೀರೋ ಆಗ ದೇವರು ಅಂತ ಅಂದ್ರೆ ಅವನು ಈಶ್ವರ ಅಂತ ಜ್ಞಾನ ಬರ್ಬೇಕು ಅಂದ್ರೆ ಅವನ ಅಚಿಂತ್ಯವಾದ ಶಕ್ತಿ ಇದೆ ಅಂತ ಅರ್ಥ. ಅದ್ ನಮ್ಗೆ ಯಾವಾಗ ದೇವರು ಸಿದ್ಧನಾಗಬೇಕೋ ಆಗ್ಲೇ ಅವನ ಅಚಿಂತ್ಯ ಶಕ್ತಿ ಇರೋ ಈಶ್ವರ ಅಂತಾನೆ ಸಿದ್ಧನಾಗ್ತಾನೆ. ಅಂದ್ರೆ ಅಭಿಪ್ರಾಯ, ಈಗ ಒಬ್ಬನಿಗೆ ದೇವರಿದ್ದಾನೆ ಅಂತ ಗೊತ್ತಿಲ್ಲ, ದೇವರಿಲ್ಲ ಅಂತ ತಿಳ್ಕೊಂಡಿದ್ದಾನೆ. ಅವನಿಗೆ ನಾವು ಅನುಮಾನ ಹೇಳ್ತೀವಿ, ನೋಡು ಇಷ್ಟೆಲ್ಲಾ ಜಗತ್ತಿನ ಸೃಷ್ಟಿ ಇಷ್ಟೆಲ್ಲ ಚೆನ್ನಾಗ್ ಮಾಡ್ಬೇಕು, ಇಷ್ಟೆಲ್ಲ ವ್ಯವಸ್ಥೆ ಆಗಿದೆ, ಕ್ರಮ ಪ್ರಕಾರವಾಗಿ ಎಲ್ಲ ಆಗ್ತಾ ಇದೆ ಅಂದ್ರೆ ಯಾರೋ ಒಬ್ಬ ಚೇತನ ಹಿಂದಕ್ಕಿರ್ಬೇಕು, ಅವನೇ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತ ಏನೋ ಒಂದು ಹೇಳಿ ಅನುಮಾನ ಮಾಡಿ ಪ್ರಯೋಗ ಮಾಡಿ ಅವನಿಗೆ ಸಾಧನೆ ಮಾಡಿ ಕೊಟ್ವಿ. ದೇವರೊಬ್ಬ ಇದಾನೆ ಅಂತ. ದೇವ್ರಿದಾನೆ ಅಂತ ಸಮರ್ಥನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ನೋಡು, ನೀನ್ ಕಾಣ್ತಾರೋ ಯಾರ್ಯಾರ ಜೀವರೆಲ್ಲ ಇದಾರಲ್ಲ, ಇವ್ರು ಯಾರು ಅವನ್ ತರ ಅಲ್ಲ, ಇವರೆಲ್ಲರಿಗಿಂತಲೂ ಒಂದು ವಿಲಕ್ಷಣವಾಗಿ ಒಬ್ಬ ಇದ್ದಾನೆ. ಇವರಲ್ಲೆಲ್ಲ ದೋಷ ಇದೆ ನೋಡು, ಇವನಲ್ಲಿ ದೋಷ ಇದೆ, ಇವನಲ್ಲಿ ದೋಷ ಇದೆ, ಇವನಲ್ಲಿ ಸದ್ಗುಣಗಳಿದ್ದು ಯಾವ್ದೋ ಒಂದು ದೋಷ ಇದೆ, ಇಲ್ಲ ಇವನಿಗೆ ಪೂರ್ತಿ ಗುಣ ಇದ್ರು ಇವನ್ ಯೋಗ್ಯತೆಗೆ ಮೀರೇನ್ ಗುಣ ಇಲ್ಲ, ಸ್ವಲ್ಪ ಕಡಿಮೆನೇ ಇದೆ. ಹೀಗೆ ಒಬ್ಬೊಬ್ಬರಲ್ಲಿ ಏನೋ ಒಂದು ನ್ಯೂನಾತಿರೇಕ, ಒಂದ್ ಸ್ವಲ್ಪ ಜಾಸ್ತಿ ಒಂದ್ ಸ್ವಲ್ಪ ಕಡಿಮೆ, ಹೀಗೆಲ್ಲ ಉಂಟೆ ಉಂಟು. ಆದ್ರೆ ಇದೆಲ್ಲ ಮೀರಿ ನಿಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇ ಈಶ್ವರ ಅಂತ ಹೀಗೆ ಒಬ್ಬ ಅನುಮಾನ ಪ್ರಮಾಣ ಹೇಳಿ ಸಮರ್ಥನೆ ಮಾಡ್ದ ದೇವರಿದ್ದಾನೆ ಅಂತ. ಆಗ ದೇವರಲ್ಲಿ ಏನೇನಿದೆ ಅಂತ ಆಯ್ತು. ದೇವರನ್ನ ಸಾಧನೆ ಮಾಡ್ಬೇಕಾದ್ರೆ, ಒಬ್ಬ ದೇವರು ಅಂತ ಇದಾನೆ ಅಂತ ಹೇಳ್ಬೇಕಾದ್ರೆ ಏನ್ ಮಾಡ್ದ? ಒಂದು ಪ್ರಮಾಣ ತಗೊಂಡು ಅವನಲ್ಲಿ ಇರೋಂತಹ ಶಕ್ತಿ ಪರಿಪೂರ್ಣ ಶಕ್ತಿ, ಅವನಲ್ಲಿರೋ ಶಕ್ತಿ ಯೋಚನೆ ಮಾಡ್ಲಿಕ್ಕಾಗಲ್ಲ, ಅಚಿಂತ್ಯ ಶಕ್ತಿ, ಅದೊಂದು ಅದ್ಭುತ ಶಕ್ತಿ, ಏನ್ ಬೇಕಾದ್ರೂ ಮಾಡ್ಬೋದು ಆ ಶಕ್ತಿಯಿಂದ, ಹೀಗೆಲ್ಲ ಹೇಳಿ ಒಬ್ಬ ದೇವರಿದ್ದಾನೆ ಒಪ್ಪುಗೋ ಅಂತಂದ. ಇಷ್ಟೆಲ್ಲಾ ದೇವರನ್ನ ಒಪ್ಪಿಸಿ ಅವನು ದಿಢೀರ್ ಅಂತ ಅವನೇ ಜೀವ ಅನ್ಬಿಟ್ರೆ ಒಂದೇ ಮಾತಿನಲ್ಲಿ ಅದಕ್ ವಿರೋಧ ಬಂತು. ಯಾಕೆ? ದೇವರು ಅಂತ ಸಾಧನೆ ಮಾಡಿಕೊಟ್ಟ ಪ್ರಮಾಣ ಏನಿದೆ ಅದು ನಮಗೆ ದೇವರ ಜ್ಞಾನ ತಂದು ಕೊಡ್ತು ನಿಜ. ಆದ್ರೆ ಮುಂದೆ ನಾವೇನ್ ಮಾಡಿದ್ವಿ? ವೇದವಾಕ್ಯ ಇಟ್ಕೊಂಡು ಗೊತ್ತಾಗಿದ್ದೇ ಆ ಪ್ರಮಾಣದಿಂದ ನಮಗೆ ದೇವರೊಬ್ಬ ಹೀಗಿರ್ತಾನೆ ಅಂತ ಅವನ್ ತಗೊಂಡ್ ಬಂದು ಈ ವೇದವಾಕ್ಯ ತಗೊಂಡು ಅವನೇ ಜೀವ ಅಂತ ಅನ್ಬಿಟ್ರೆ ಆಗ ವಿರೋಧ ಬಂತು. ಯಾಕೆ? ಜೀವನೇ ಆ ದೇವರಾದ್ರೆ ನೀವ್ ಏನೇನು ಪ್ರಮಾಣದಿಂದ ಹೇಳಿದ್ರಲ್ಲ, ಅವನೆಲ್ಲ ಚಿಂತೆ ಶಕ್ತಿ ಇತ್ತು, ಅದಿತ್ತು, ಇದಿತ್ತು ಅಂತೆಲ್ಲ ಹೇಳಿದ್ರಲ್ಲ, ಅದೆಲ್ಲ ಒಂದೇ ಸಲ ಹೊರಟೋಯ್ತು. ಅದಕ್ಕೆಲ್ಲ ವಿರೋಧ ಮಾಡಿದಾಗ ಆಯ್ತು. ಹಾಗಾದ್ರೆ ಒಂದು ವೇದವಾಕ್ಯ ದೇವರನ್ನ ಮತ್ತೆ ಜೀವನನ್ನ ಒಂದೇ ಅಂತ ಹೇಳ್ಬೇಕು ಅಂದ್ರೆ ಮೊದಲು ದೇವರು ನಿಮ್ಗೆ ಹೇಗ್ ಗೊತ್ತಾಯ್ತು? ಅದು ನಮ್ಮ ಪ್ರಶ್ನೆ. ಈಗ ಜೀವರಾದ್ರೆ ನಮಗ್ ಕಣ್ಣು ಕಾಣ್ತಾ ಇದ್ದಾರೆ, ಅವರ ದೇಹ ಕಾಣ್ತಾ ಇದೆ, ಅವ್ರ ಜೀವ ಇಲ್ಲಿದ್ದಾರೆ, ಇವನಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ದೇವರನ್ನ ನೋಡಿದವರು ಇಲ್ಲ, ಎಲ್ಲಾರು ನೋಡಿಲ್ಲ. ಒಟ್ಟು ಕೆಲವರು ಯಾರೋ ಜ್ಞಾನಿಗಳು ನೋಡಿರ್ಬೋದು, ಅಂತೂ ಎಲ್ರೂ ಕೂಡ ನೋಡಿಲ್ಲ ಸಾಮಾನ್ಯ. ಈ ಎಲ್ರೂ ನೋಡಿಲ್ದೇ ಇದ್ದಾಗ ಅವನಿಗೆ ವೇದವಾಕ್ಯ ಹೇಳಿ ತೋರಿಸ್ಬೇಕು. ನೋಡು, ವೇದ ಹೇಳ್ತಾ ಇದೆ ದೇವರು ಅಂತ ಒಬ್ಬ ಇದಾನಲ್ಲ, ಅವನು ಮತ್ತೆ ಈ ಜೀವ ಒಬ್ಬನೇ ಅಂತ ಅವ್ನಿಗೆ ಹೇಳ್ಬೇಕು. ಅವನೇನ್ ಕೇಳ್ತಾನೆ? ನೋಡು, ದೇವರು ಅಂತ ನನಗ್ ಗೊತ್ತೇ ಇಲ್ಲ, ಮೊದಲು ನಂಗೆ ಗೊತ್ತೇ ಇಲ್ಲ. ಜೀವರು ಗೊತ್ತು, ನಾ ಕಣ್ಣಾರೆ ನೋಡಿದ್ದೀನಿ. ದೇವರು ಅಂತ ಗೊತ್ತೇ ಇಲ್ಲ ನನಗ್. ಮೊದಲು ದೇವರು ಅಂದ್ರೆ ಯಾರು ಅದನ್ನ ಹೇಳ್ಕೊಡು, ಆಮೇಲೆ ನನ್ಗೆ ಹೇಳು ಜೀವ ಮತ್ತೆ ಅವನು ಒಂದೇ ಅಂತ. ಅಷ್ಟೇ ತಾನೇ ನಾ ದೇವರು ಅಂದ್ರೆ ಯಾರು ನಿಂಗೆ ತಿಳಿಸ್ಕೊಡ್ತೀನಿ ಅಂತ ಒಂದು ಶುರು ಮಾಡ್ದವನ್ ಏನ್ ಮಾಡ್ದ? ದೇವರು ಅಂತ ಮಾಡ್ಬೇಕು ಅಂದ್ರೆ, ಒಬ್ಬ ದೇವರು ಅಂತ ಅನ್ಬೇಕು ಅಂದ್ರೆ ಅವನು ಒಳ್ಳೆ ಅಚಿಂತ್ಯವಾದ ಶಕ್ತಿ, ಅದ್ಭುತವಾದ ಶಕ್ತಿ, ಪರಿಪೂರ್ಣ ಜ್ಞಾನ ಎಲ್ಲ ಇರ್ಬೇಕು. ನೋಡು, ಈ ತರ ಏನೇನ್ ಲಕ್ಷಣ ಇದೆ ಅವನನ್ನ ದೇವರು ಅಂತ ಕರೀತಾರೆ. ಸರಿ, ಈಗ ನನಗ್ ಗೊತ್ತಾಯ್ತು ದೇವರು ಅಂತ, ಈಗ ಹೇಳು. ಏನಿಲ್ಲ, ಆ ದೇವರು ಈ ಜೀವ ಒಂದೇ. ವಿರುದ್ಧ ಅಲ್ವಾ ಇದು?
ಅಲ್ಲ ಆ ಪ್ರಮಾಣದಿಂದ ಅಷ್ಟೆಲ್ಲಾ ಉಪನ್ಯಾಸ ಮಾಡಿ ಅವನೆಲ್ಲ ಚಿಂತೆ ಶಕ್ತಿ ಇದೆ, ಅದಿದೆ, ಹಾಗೆ ಹೀಗೆ ಒಬ್ಬ ದೇವರು ಅಂತಿದ್ದಾನೆ ಅಂತೆಲ್ಲ ಹೇಳಿ ಮಾಡಿ ಕೊನೆಗೆ ಅದೇ ಪರಮಾತ್ಮ ಈ ಜೀವ ಅನ್ಬಿಟ್ಟ ಒಂದೇ ಸಲಿ ನೀವೇನೇನ್ ಹಿಂದೆ ಹೇಳಿದ್ರು ಅದಕ್ಕೆಲ್ಲ ವಿರುದ್ಧವಾಗಿ ಮಾಡ್ದಾಗ ಆಯ್ತು. ಇದು ಯಾವತ್ತೂ ಮಾಡಬಾರ್ದು. ಯಾವ ಪ್ರಮಾಣದಿಂದ ಯಾರ ಬಗ್ಗೆ ನಮಗ್ ಸರಿಯಾಗಿ ತಿಳಿಯುತ್ತೋ ಅಂಥ ದೇವರನ್ನ ಇಟ್ಕೊಂಡು ಮುಂದೆ ನೀವು ಜೀವನೇ ಅವನೇ ಅನ್ಬಿಟ್ರೆ ಆ ವೇದ ವಾಕ್ಯ ಹಾಗೆ ಮಾಡಿದ್ದು ದ್ರೋಹ ಆಯ್ತು. ಉಪಜೀವ್ಯ ವಿರೋಧ ಮಾಡಬಾರ್ದು ಅಂತ. ಅದರಿಂದ ಇಲ್ಲಿ ಉಪಜೀವ್ಯ ವಿರೋಧ ಅಂದ್ರೆ ಒಟ್ಟರ್ಥ ಏನಾಯ್ತು, ಯಾವ ವೇದ ವಾಕ್ಯ ತಾನು ಜೀವ ಮತ್ತೆ ದೇವರು ಒಂದೇ ಅಂತ ಹೇಳ್ತಾ ಇದೆಯೋ ಆ ವೇದ ವಾಕ್ಯಕ್ಕೆ ನಾವು ಕೇಳೋ ಪ್ರಶ್ನೆ, ಆ ವೇದ ವಾಕ್ಯಕ್ಕೆ ಹೇಗ್ ಗೊತ್ತಾಯ್ತು ಒಬ್ಬ ದೇವರಿದ್ದಾನೆ ಅಂತ? ಬೇರೆ ಯಾವ್ದೋ ಪ್ರಮಾಣ ಹೇಳಿರ್ಬೇಕಲ್ಲ. ಆ ಯಾವ ಪ್ರಮಾಣ ಕೊಡ್ತೀರೋ ಆ ವೇದ ವಾಕ್ಯ ಏನ್ ಮಾಡ್ತಾ ಇದೆ, ದೇವರಲ್ಲಿ ಎಲ್ಲಾ ಶಕ್ತಿ ಇದೆ, ದೇವರು ಎಲ್ಲಾ ತಿಳ್ಕೊಂಡಿದ್ದಾನೆ ಅಂತ. ಉದಾಹರಣೆಗೆ ನೋಡಿ, ಈಗ ಯಸ್ ಸರ್ವಜ್ಞ ಸಸರ್ವವಿತ್ ಅಂತ ಒಂದು ವೇದವಾಕ್ಯ. ಯಸ್ ಸರ್ವಜ್ಞ, ಯಾರು ಎಲ್ಲವನ್ನು ತಿಳ್ಕೊಂಡಿದ್ದಾನೋ, ಹಾಗೆ ಯಹ ಸರ್ವವಿತ್, ಯಾರಿಗೆ ವಿಶೇಷವಾದ ಜ್ಞಾನ ಇದೆ, ಸಾಮಾನ್ಯವಾಗೂ ತಿಳ್ಕೊಂಡಿದ್ದಾನೆ, ವಿಶೇಷವಾಗೂ ತಿಳ್ಕೊಂಡಿದ್ದಾನೋ ಅವನೇ ಪರಮಾತ್ಮ ಅಂತ ಹೇಳುತ್ತಾ ವೇದವಾಕ್ಯ ಇದೆ. ಜೊತೆಗೆ ದ್ಯಾವಾ ಭೂಮಿ ಜನಯನ್ ದೇವಜೇಕಃ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ ಒಂದ್ ವೇದವಾಕ್ಯ. ಇಡೀ ಈ ಸಮಗ್ರ ಪ್ರಪಂಚ ಏನಿದೆ ಅವನೇ ಸೃಷ್ಟಿ ಮಾಡೋದು, ಅವನೇ ಸ್ಥಿತಿ, ಅವನೇ ಸಂಹಾರ ಮಾಡೋದು. ವೇದವಾಕ್ಯ ಇಷ್ಟೆಲ್ಲ ಹೇಳಿದೆ. ಇಷ್ಟೆಲ್ಲಾ ಹೇಳಿ ವೇದವಾಕ್ಯ ಒಂದೇ ಸಲಿ ಆ ದೇವರು ಈ ಜೀವ ಒಂದೇ ಅಂದ್ರೆ ತುಂಬಾ ವಿರುದ್ಧ ಇದು. ತನಗೆ ತಾನೇ ವಿರುದ್ಧ ಮಾಡ್ಕೊಳ್ಳೋದು, ಮತ್ತೆ ಬೇರೆ ಪ್ರಮಾಣದಿಂದ ಗೊತ್ತಾಗಿದರ ವಿರೋಧ ತಂದುಕೊಳ್ಳೋದು, ಈ ತರ ಎಲ್ಲ ಮಾಡಿದ್ರೆ ಅಂಥ ವೇದವಾಕ್ಯಕ್ಕೆ ಆ ಅರ್ಥ ಇಲ್ಲ ಅಂತ ಅರ್ಥ. ಬೇರೆ ಅರ್ಥವನ್ನ ಅದಕ್ಕೆ ಅನಿವಾರ್ಯ ಮಾಡ್ಬೇಕು. ಇನ್ನು ಇಷ್ಟ ಆದ್ಮೇಲೆ ಕಥಂ ಬ್ರಹ್ಮೇತಿ ತಜ್ಞೇಯಂ. ಕೆಲವರು ಹೇಳ್ತಾರೆ ಏನಂದ್ರೆ, ನಮ್ಗೆ ದೇವರು ಅಂತ ಗೊತ್ತಾಗಲಿಲ್ಲ, ಅವನಲ್ಲೆಲ್ಲ ಅಚಿಂತ್ಯ ಶಕ್ತಿ ಇದೆ, ಪರಿಪೂರ್ಣ ಜ್ಞಾನ ಇದೆ, ಹೀಗೆಲ್ಲ ನಮಗ್ ಗೊತ್ತಾಗ್ಲಿಲ್ಲ, ಏನೋ ಒಂದ್ ವಸ್ತು ಇದೆ ಅಂತ ಗೊತ್ತಾಯ್ತು. ಆ ವಸ್ತು ಈ ಜೀವ ಒಬ್ಬನೇ ಅಂತ ನಾವ್ ಅಷ್ಟೇ ಹೇಳ್ತಾ ಇದೀವಿ. ನಿಮ್ಗೇನಾದ್ರೂ ಅವ್ನ್ ದೇವರೇ ಅಂತ ಗೊತ್ತಿದ್ರೆ, ಅವನಲ್ಲೆಲ್ಲ ಅಷ್ಟು ಶಕ್ತಿ, ಆ ಗುಣ, ಸಕಲ ಸದ್ಗುಣ ಎಲ್ಲ ಇತ್ತು ಅಂತ ಗೊತ್ತಿದ್ರೆ, ಆಗ ಅಂಥ ದೇವರಿಗೆ ಇಂತಹ ಅಲ್ಪನಾದ ಜೀವನೊಂದಿಗೆ ಐಕ್ಯವನ್ನು ಹೇಳೋದು ತಪ್ಪಾಗ್ತಾ ಇದೆ. ಆದ್ರೆ ಅಂಥ ದೇವರೊಂದು ಗೊತ್ತಾಗ್ಲಿಲ್ಲ, ಏನೋ ಒಂದ್ ವಸ್ತು ಇದೆ ನಮ್ಗಿಂತ ಬೇರೆ ಯಾವ್ದೋ ಒಂದ್ ವಸ್ತು ಇದೆ ಅಷ್ಟೇ ಗೊತ್ತಿದೆ, ನಿಮಗ್ ದೇವ್ರು ಅಂತ ಜ್ಞಾನನೇ ಇಲ್ಲ, ಮತ್ ಏನೋ ತಪ್ಪಾಗಿ ತಿಳ್ಕೊಂಡಿದ್ದೀರಿ, ಯಾವ್ದೋ ಒಂದ್ ವಸ್ತು ತಿಳ್ಕೊಂಡಿದ್ದೀರಿ, ಅದು ಜೀವ ಒಂದೇ ನಮ್ಗೇನ್ ತೊಂದ್ರೆ ಇಲ್ಲ, ನಮ್ಗೇನ್ ಆಪತ್ತಿ, ದೇವ್ರು ಜೀವ ಒಂದೇ ಅಲ್ಲ ಅಷ್ಟೇ ನಮ್ ಸಿದ್ಧಾಂತ ಅದು. ಅದನ್ನ ಸಮರ್ಥನೆ ಮಾಡ್ಲಿಕ್ಕೆ ನಮ್ಗೆ ಇಷ್ಟ ಸಾಕು. ನಿನಗೆ ದೇವ್ರು ಅಂತ ಜ್ಞಾನ ಇದೆಯಾ? ಇಲ್ಲ. ಮತ್ತೆ ದೇವ್ರ ಜೊತೆಗೆ ಐಕ್ಯ ಹೆಂಗೆ ಹೇಳಿದೆ ಜೀವನಿಗೆ? ಇಲ್ಲ ದೇವ್ರು ಅಂತ ಗೊತ್ತಿದೆ, ಗೊತ್ತಿದ್ರೆ ಐಕ್ಯ ಹೇಳಿಕ್ ಬರಲ್ಲ, ಗೊತ್ತಿಲ್ಲ ಅಂದ್ರೂ ಐಕ್ಯ ಹೇಳಿಕ್ ಬರಲ್ಲ. ಹೀಗೆ ಎರಡು ರೀತಿಯಲ್ಲಿ ಸಿಗಾಕಿಸ್ತೀವಿ. ಹೇಗ್ ಸಿಗಾಕಿಸ್ತಿದ್ವಿ ಅಂದ್ರೆ ಅವ್ರನ್ನ, ಈಗ ದೇವರು ಮತ್ತೆ ಜೀವ ಒಂದೇ ಅಂತ ಹೇಳ್ಬೇಕು. ಒಂದೇ ಅನ್ಬೇಕು ಅಂದ್ರೆ ನಾವು ಪ್ರಶ್ನೆ ಕೇಳೋದು, ನಿನಗೆ ದೇವರು ಅನ್ನೋ ಜ್ಞಾನ ಇದೆಯಾ ಇಲ್ವಾ? ಇಲ್ಲ, ನನಗೆ ದೇವರು ಅನ್ನೋ ಜ್ಞಾನ ಇದೆ. ದೇವರು ಅಂದ್ರೆ ಯಾರನ್ನ ಕರೀತಾರೆ ದೇವರು ಅಂತ? ಈಶ್ವರ ಅಂದ್ರೆ ಎಲ್ಲಾ ಶಕ್ತಿ ಇರೋನು ದೇವರು ಅಂತ ಕರೀತಾರೆ. ಹಾಗಾದ್ರೆ ಎಲ್ಲಾ ಶಕ್ತಿ ಇರೋನು ದೇವರು ಅಂತ ನಿನಗೆ ಜ್ಞಾನ ಇದೆ. ಅವನನ್ನ ತಗೊಂಡ್ ಬಂದು ಜೀವ ಅವನೇ ಅಂತಂದ್ರೆ ವಿರುದ್ಧ ತಾನೆ. ಯಾಕೆ? ಏನೂ ಶಕ್ತಿ ಸರಿಯಾಗಿ ಇಲ್ದೇ ಇರೋನು ಜೀವ, ಎಲ್ಲಾ ಶಕ್ತಿ ಇರೋನು ದೇವರು. ದೇವರ ಬಗ್ಗೆ ಸರಿಯಾದ ಜ್ಞಾನ ಇರೋನು ಎಲ್ಲಾ ಶಕ್ತಿ ಇರುವ ದೇವರು ಏನೂ ಶಕ್ತಿ ಇಲ್ದೇ ಇರೋ ಜೀವನೇ ಆಗಿದ್ದಾನೆ ಅಂತ ಹೇಳಿದ್ರೆ ಯಾರು ನಂಬ್ತಾರ ಇದನ್ನ? ಇದೆ ಎಂತ ಮೂರ್ಖವಾದ ಮಾತಿದು. ಅರ್ಥ ಮಾಡ್ಕೊಳ್ದೆ ಅವನು ಬಹುಶಃ ದೇವ್ರಿಗೆ ಸರಿಯಾಗಿ ಪರಿಚಯ ಇಲ್ಲ ಅಂತ ಅರ್ಥ. ಇಲ್ಲ, ಈ ವಾಕ್ಯದಲ್ಲಿ ಅವನು ಜೀವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೆ ಜೀವನೂ ದೇವರೇ ಇರ್ಬೇಕು, ಅಲ್ಪ ಶಕ್ತಿ ಇರೋನು ಅಂತ ಹೇಳ್ಬಾರ್ದು, ಅವನಿಗೂ ಪೂರ್ಣ ಶಕ್ತಿ ಇದೆ ಅಂತ ಹೇಳ್ಬೇಕು ಅಂತ. ಒಟ್ಟು ದೇವ್ರಿದಾನೆ ಅಂತ ತಿಳ್ಕೊಂಡ್ರೆ ದೇವ್ರು ಜೀವ ಒಂದೇ ಅಂತ ಹೇಳಿಕ್ ಬರೋದೇ ಇಲ್ಲ. ಬೇಡ, ನನಗೆ ದೇವ್ರ ಬಗ್ಗೆ ಗೊತ್ತಿಲ್ಲ, ಅದು ನಿಜವಾಗ ಒಂದ್ ದೇವ್ರು, ಅದು ಅವನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಸರಿಯಾಗಿ ಗೊತ್ತಿಲ್ಲದೆ ಇರೋ ದೇವ್ರು ನೀನ್ ಹೆಂಗ್ ತೀರ್ಮಾನ ಮಾಡಿದಿ? ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಯಾವ್ದೋ ಬೇರೆ ವಸ್ತು, ಆ ವಸ್ತುವಿನ ಜೊತೆಗೆ ಜೀವ ಒಂದೇ ಅಂತ ಹೇಳ್ತಾ ಇರ್ಬೋದಲ್ಲ. ಆದ್ರಿಂದ ಈ ತರ್ಕಕ್ಕೆ ಪ್ರತಿ ಮಾತುಗಳಿಗೆ ಅದಕ್ಕೆ ಹೋಗ್ತಾ ಇರತ್ತದು, ಅದಕ್ಕೆ ಬೆಲೆನೇ ಇಲ್ಲ. ಅದನ್ನ ವೇದವಾಕ್ಯ ಹಿಡ್ಕೊಂಡು ನೀವು ತೀರ್ಮಾನ ಮಾಡ್ಬೇಕು. ಅದ್ ಹೇಗೆ? ಅಲ್ಲಿ ನಿಜವಾಗಿ ಬರೀ ದೇವ್ರ ಗೊತ್ತಿಲ್ಲ, ಏನೋ ಒಂದ್ ವಸ್ತು ಅತೀಂದ್ರಿಯ ವಸ್ತು ಗೊತ್ತಿದೆ, ಅದು ಈ ಜೀವ ಒಂದೇ ಅಂತ ಯಾಕೆ ಹೇಳ್ಬಾರ್ದು ಅಂತ ನೀವು ಪ್ರಶ್ನಿಸಬಹುದು. ಇದಕ್ಕೆಲ್ಲ ಇನ್ನು ವಿಸ್ತಾರವಾಗಿ ನಾವು ಮುಂದೆ ಉತ್ತರವನ್ನು ಕೂಡ ಕೊಟ್ಟಿದ್ದೀವಿ ಅಂತ ಇಲ್ಲಿ ಜಯತೀರ್ಥರು ನಿರೂಪಣೆ ಮಾಡಿ ಕೊನೆಗೆ ಚೇತ್ ಶ್ರುತಿ ಇತಿ ದ್ವಿತೀಯಾರ್ಧೇಪಿ ಗ್ರಾಹ್ಯಂ. ಇಲ್ಲಿ ಅನುವ್ಯಾಖ್ಯಾನ ವಾಕ್ಯದಲ್ಲಿ ಮೊದಲನೇ ವಾಕ್ಯ ಈಶತ್ವೇ ನೈವ ವಿಜ್ಞಾತಂ ಅನೀಶತ್ವೇನ ಚೇತ್ ಶ್ರುತಿ ಅಂತಿದೆಯಲ್ಲ. ಚೇತ್ ಶ್ರುತಿ ಅನ್ನೋದನ್ನ ಮುಂದಿನ ವಾಕ್ಯಕ್ಕೆ ಇಟ್ಕೊಬೇಕು. ಅಂದ್ರೆ ಒಂದ್ ವೇಳೆ ವೇದವಾಕ್ಯ ಹೀಗೆ ಹೇಳುತ್ತೆ ಅಂತ ಆದರೆ, ಚೇತ್ ಒಂದ್ ವೇಳೆ ಹೇಳುತ್ತೆ ಅಂತ ಆದರೆ ಅನ್ನೋ ಅರ್ಥವನ್ನ, ಆದರೆ ಅನ್ನೋ ಅರ್ಥವನ್ನ ಚೇತ್ ಅನ್ನೋ ಶಬ್ದ ತಿಳಿಸ್ತಾ ಇದೆ. ಅಂದ್ರೆ ಒಂದ್ ವೇಳೆ ಹೀಗೆ ಹೇಳಿದ್ರೆ ತಪ್ಪಾಗತ್ತೆ, ಅದನ್ನ ಬೇರೆ ಅರ್ಥ ಮಾಡ್ಬೇಕು. ಅದನ್ನ ಆ ಚೇತ್ ಶ್ರುತಿ ಅನ್ನೋದನ್ನ ಮುಂದಿನ ವಾಕ್ಯದಲ್ಲೂ ಇಟ್ಕೊಳ್ಬೇಕು, ಚೇತ್ ಶ್ರುತಿ ಅಂತ. ಅದೇನ್ ಮಾಡ್ತಾರೆ, ಕೆಲವು ಸರಿ ಶ್ಲೋಕದಲ್ಲಿ ಬಳಸಿರುವಂತಹ ಒಂದೊಂದು ಪದ ಅದು ಬರೀ ಅದೇ ಲೈನ್ಗೆ ಸಂಬಂಧಪಟ್ಟಿರಲ್ಲ, ಅದನ್ನ ಮುಂದಕ್ಕೂ ಕೂಡ ಇನ್ನೊಮ್ಮೆ ಇಟ್ಕೊಳ್ಬೇಕಾಗತ್ತೆ. ಅದನ್ನ ಇಲ್ಲೇ ಹೇಳಿದ್ದಾರೆ.
ಇದು ಹೇಗಾಯ್ತು ಅಂದ್ರೆ ಒಂದು ಉದಾಹರಣೆ ಕೊಟ್ಟು ಮುಕ್ತಾಯ ಮಾಡ್ತೇನೆ. ಇದು ಹೇಗಂದ್ರೆ ಶ್ವೇತೋ ಧಾವತಿ ಅಂತ ಒಬ್ಬ ವಾಕ್ಯ ಪ್ರಯೋಗ ಮಾಡ್ತಾನೆ. ಶ್ವೇತೋ ಧಾವತಿ ಅಂತ ವಾಕ್ಯ. ಇದಕ್ಕೇನ್ ಅರ್ಥ? ಸಾಮಾನ್ಯವಾದ ಅರ್ಥ ಧಾವತಿ ಅಂದ್ರೆ ಓಡ್ ಹೋಗ್ತಾನೆ ಅಂತ ಅರ್ಥ. ಯಾರು ಓಡ್ ಹೋಗೋದು? ಧಾವತಿ ಶ್ವೇತ. ನಮ್ಗೆ ಶ್ವೇತ ಅಂದ್ರೆ ಏನು? ಶ್ವೇತ ಅಂದ್ರೆ ಬೆಳಿಗಿರೋದು ಶ್ವೇತ ಅಥವಾ ಶುಕ್ಲ, ಬಿಳಿಗಿರೋ ವಸ್ತು ಅಂದ್ರೆ ಬಿಳಿಗಿರೋ ಒಬ್ಬ ವ್ಯಕ್ತಿ ಅವನು, ಅಥವಾ ಶ್ವೇತ ಅನ್ನೋ ಹೆಸರಿನ ವ್ಯಕ್ತಿ. ಶ್ವೇತ ಅಂತ ಅವನ ಹೆಸರು. ಆ ಹೆಸರಿನ ವ್ಯಕ್ತಿ ಓಡೋಗ್ತಾ ಇದ್ದಾನೆ, ಅವ್ನ್ ಕಳ್ಳ ಏನೋ ಓಡೋಗ್ತಾ ಇದ್ದಾನೆ. ಇನ್ನೊಬ್ಬ ಏನ್ ಅರ್ಥ ಮಾಡ್ದ ಶ್ವೇತ ಅನ್ನೋದಕ್ಕೆ? ಅದೇ ಶ್ವೇತ ಅನ್ನೋ ಶಬ್ದಕ್ಕೆ ಒಂದು ಬಿಳಿಯಾಗಿರೋನು ಅಂತ ಅರ್ಥ ಒಂದು, ಇನ್ನೊಂದು ಶ್ವೇತ ಅನ್ನೋ ಹೆಸರಿನ ವ್ಯಕ್ತಿ ಅಂತ ಅರ್ಥ, ಆ ವ್ಯಕ್ತಿ ಅಂತ ಅರ್ಥ. ಇನ್ನೊಬ್ಬನ್ಗೆ ಏನ್ ಹೇಳ್ಬೇಕಾಗಿದೆ ಅಂದ್ರೆ ಶ್ವೇತೋ ಧಾವತಿ ಅಂದ್ರೆ ಇವ್ರು ಎರಡು ಅರ್ಥ ಅಲ್ಲ. ಅವನೇನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ನಾಯಿ ಇಲ್ಲಿಂದ ಹೋಗ್ತಾ ಇದೆ, ಓಡೋಗ್ತಾ ಇದೆ, ನಾಯಿ ಇಲ್ಲಿಂದ ಹೋಗ್ತಾ ಇದೆ ಅಂತ ಅರ್ಥ ಹೇಳ್ಬೇಕು. ಆದ್ರೆ ಇವೆಲ್ಲ ಅರ್ಥ ಹೇಗೆ ಹೇಳೋದು? ಆ ಒಂದೇ ಶ್ವೇತ ಅನ್ನೋ ಶಬ್ದವನ್ನೇ ಮತ್ತೆ ಮತ್ತೆ ಇಟ್ಕೊಳ್ಬೇಕು. ಒಂದೇ ಸಲ ಹೇಳಿದ್ ನಾವು ಶ್ವೇತೋ ಧಾವತಿ, ಅಲ್ಲಿ ಶ್ವೇತಃ ಧಾವತಿ ಅಂತ ನಾವ್ ಹೇಳ್ತೀವಿ. ಆದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ. ಅದ್ ಹೇಗೆ? ಹೇಳಿದ್ ಮಾತ್ರ ಒಂದೇ ಸಲ ಶಬ್ದ ಅಲ್ವಾ ಅಂದ್ರೆ ಮತ್ತೆ ಇನ್ನೊಮ್ಮೆ ಇಟ್ಕೊಳ್ಳಿ ಆ ಶಬ್ದವನ್ನ. ಇದನ್ನ ಅದೇ ರೀತಿ ಇಲ್ಲೂ ಕೂಡ ಇಟ್ಕೊಳ್ಬೇಕು. ಅಲ್ಲಿ ಏನ್ ಅರ್ಥ ಆಯ್ತು? ಶ್ವಾ ಇತಃ ಧಾವತಿ ಅಂತ ಬಿಡಿಸ್ಕೊಳ್ಬೇಕಂತೆ. ಶ್ವೇತ ಅಂದ್ರೆ ಶ್ವಾ ಇತಃ ಶ್ವೇತಃ ಅಂತ. ಶ್ವ ಅಂದ್ರೆ ಸಂಸ್ಕೃತದಲ್ಲಿ ಪ್ರಸಿದ್ಧ ನಾಯಿ ಅಂತ ಅರ್ಥ. ಶ್ವ ಅಂದ್ರೆ ಇತಃ ಅಂದ್ರೆ ಇಲ್ಲಿಂದ, ಇಲ್ಲಿಂದ ನಾಯಿ ಓಡೋಗ್ತಾ ಇದೆ ಅಂತ ಅರ್ಥ. ಶ್ವೇತೋಧಾವತಿ. ಸರಿ, ಇನ್ನೊಂದು ಅರ್ಥ ಹೇಳ್ತಾರೆ ಶ್ವೇತೋಧಾವತಿ ಅನ್ನೋದಕ್ಕೆ. ಏನರ್ಥ? ಶ್ವೇತ ಅಂದ್ರೆ ಕುಷ್ಠರೋಗ ಇರೋನ್ಗೆ ಶ್ವೇತ ಅಂತ ಕರೀತಾರೆ. ಕುಷ್ಠರೋಗ ಯಾರಿಗಿರುತ್ತೆ ಅವನ್ಗೆ ಶ್ವೇತ. ಅವನೇನ್ ಮಾಡ್ತಾ ಇದ್ದಾನೆ? ಧಾವತಿ, ಓಡೋಗೋದು ಅಂತ ಅರ್ಥ ಅಲ್ಲ. ಧಾವತಿ ಅಂದ್ರೆ ತಾನು ತನ್ನ ಶುದ್ಧಿಯನ್ನ ಮಾಡ್ಕೊಳ್ತಾ ಇದ್ದಾನೆ ಅಂತ ಅರ್ಥ. ದೇಹ ಸ್ನಾನ ಮಾಡ್ತಾ ಇದ್ದಾನೆ, ತನ್ನ ದೇಹ ಶೋಧನೆ ಮಾಡ್ಕೊಳ್ತಾ ಇದ್ದಾನೆ ಅಂತ ಅರ್ಥ. ಹೀಗೆ ಒಂದೇ ಶಬ್ದವನ್ನ ಅನೇಕ ಬಾರಿ ಬಳಸುವಂತ ಕ್ರಮ ಇದೆ. ಅದನ್ನಲ್ಲಿ ಜೈತೀರ್ಥರು ನಮಗೆ ತೋರಿಸ್ತಾರೆ. ಚೇತ್ ಶ್ರುತಿ ಅನ್ನೋದನ್ನ ಮತ್ತೆ ಮತ್ತೆ ಇಟ್ಕೊಳ್ಳಿ. ಆದ್ರೆ ಬೇರೆ ಅರ್ಥ ಇಲ್ಲಿಲ್ಲ, ಒಂದೇ ಅರ್ಥ ಅಷ್ಟೇ. ಅಂತೂ ಶಬ್ದಗಳನ್ನ ಪುನಃ ಪುನಃ ಇಟ್ಕೊಳ್ಳೋದನ್ನ ಇಲ್ಲಿ ತೋರಿಸಿದ್ದಾರೆ. ಇನ್ನೂ ಹಲವು ವಿಷಯಗಳಿದೆ, ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಆಚಾರ್ಯ ನಮಸ್ಕಾರ. ಸೋಹೋ ಅಹಂ ಅದಲ್ಲ, ಇದು ಸಹ ಅಹಂ ಆಗ್ತದೆ ಪದಚ್ಛೇದ ಮಾಡಿದ್ರೆ? ಸಹ ಅಹಂ, ಸೋಹಂ. ಹಾ ಹೌದು, ಸೋಹಂ. ಸಹ ಅಹಂ ಆಗ್ತಾ ಸಹ ಅಹಂ. ಹೌದು ಅಂದ್ರೆ ಅವನೇ ನಾನು ಅಂತ ಹಿಂಗಾಗ್ತದೆ. ಹೌದು, ಅವನು ನಾನು. ಹಾ, ಆಮೇಲೆ ಇದು ನೀವು ಇನ್ನೊಂದು ಶ್ವೇತ ಅಂತ ಹೇಳಿದ್ರಲ್ಲ, ಇದು ಕುಷ್ಠರೋಗ ಅಂತ. ಇದು ಸುಮಧ್ವಿಜ ಹೇಳ್ಬೋದಲ್ಲ, ಅವರು ಒಬ್ಬಾಕಿ ಸ್ತ್ರೀ ಇರ್ತಾಳ, ಅದ್ರ ಅರ್ಥ ಹೇಳ್ತಾರಲ್ಲ ಆಚಾರ್ಯ. ಶ್ವೇತ ಈಗ ಕುಷ್ಠರೋಗ ಅಂತ ಅವಾಗ ಅದು ಅವಾಗೂ ಬಳಸ್ಯಾರಲ್ಲ ಆ ಶಬ್ದ ಶ್ವೇತ. ಶ್ವಿತ್ರಿಣಿ ಅಂತ. ಜೋರ್ಲೆ ಹೊಡಿತೀವಿ. ಹಲೋ, ನಮಸ್ಕಾರ ಸರ್. ಹರೇ ಕೇಳ್ಸಂಗಿಲ್ಲ ಅವ್ರಿಗೆ.